ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ಸಂಪನ್ಮೂಲ ಶಿಕ್ಷಕರಾದ ಮಂಜುನಾಥ್ ಎಸ್.ವಿ. ಸರ್ ಇವರು ತಯಾರಿಸಿರುವಂತಹ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಉಪಯುಕ್ತವಾಗುವಂತಹ ಇಂಪಲ್ಸ್ ದ ಸ್ಕೋರ್ ಬೂಸ್ಟರ್ ಸ್ಟಡಿ ಪ್ಯಾಕೇಜ್ ಕುರಿತು ತಿಳಿಯುವಂತಹ ಪ್ರಯತ್ನ ಮಾಡೋಣ. ನೋಡ್ತಾ ಇದ್ದೀವಿ ಇಂಪಲ್ಸ್ ದಿ ಸ್ಕೋರ್ ಬೂಸ್ಟರ್ ಸ್ಟಡಿ ಪ್ಯಾಕೇಜ್, ಟ್ರಸ್ಟೆಡ್ ಬೈ ಸ್ಟೂಡೆಂಟ್ಸ್, ಅಪ್ರೂವ್ಡ್ ಬೈ ಟೀಚರ್ಸ್. ನ್ಯೂ ಮಲ್ಟಿ ಕಲರ್ ಎಡಿಷನ್ ಅನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಈ ಸ್ಟಡಿ ಪ್ಯಾಕೇಜ್ ಒಳಗೊಂಡಿರುವಂಥ ಮಾಹಿತಿಯನ್ನು ಇಲ್ಲಿ ಕವರ್ ಪೇಜ್ನಲ್ಲಿ ಗಮನಿಸ್ತಾ ಹೋದಾಗ 1000+ ಪ್ರಾಕ್ಟೀಸ್ ಕ್ವಶನ್ಸ್ ಇನ್ಕ್ಲೂಡೆಡ್ ಅನ್ನುವಂಥದ್ದು ನೋಡ್ತಾ ಇದ್ದೀವಿ. ಹಾಗೆಯೇ ಎಕ್ಸಾಮ್ ರೆಡಿ ನೋಟ್ಸ್ ಇದೆ, ಸ್ಮಾರ್ಟ್ ಟ್ರಿಕ್ಸನ್ನು ಕೂಡ ಒಳಗೊಂಡಿರುವಂಥದ್ದು ಗಮನಿಸಬಹುದು. ಕ್ವಿಕ್ ಚೆಕ್ ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಟೆಕ್ಸ್ಟ್ ಬುಕ್ನಲ್ಲಿ ಕಂಡುಬರುವಂಥ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ ನೋಡ್ತಾ ಇದ್ವಿ. ಚಾಪ್ಟರ್ ವೈಸ್ ಇನ್ ಟೆಕ್ಸ್ಟ್ ಆ್ಯಂಡ್ ಎಕ್ಸರ್ಸೈಸ್ ಕ್ವಶನ್ ಸಾಲ್ವ್ ಇರುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಆಮೇಲೆ ಬೋರ್ಡ್ ಪೇಪರ್ಸನ್ನು ನೋಡ್ಬೋದು. 20 ಬೋರ್ಡ್ ಪೇಪರ್ಸ್ ಸಾಲ್ವ್ ಚಾಪ್ಟರ್ ವೈಸ್ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀನಿ. ದಟ್ ಈಸ್ ಫ್ರಮ್ 2019 to 2025. ಆಮೇಲೆ ಪಾಸಿಂಗ್ ಪ್ಯಾಕೇಜ್ ರೀತಿಯ ಮಾಹಿತಿಯನ್ನು ಕೂಡ ಈ ಒಂದು ಸ್ಟಡಿ ಪ್ಯಾಕೇಜ್ನಲ್ಲಿ ಕೊಟ್ಟಿರುವಂಥ ಮಾಹಿತಿಯನ್ನು ಗಮನಿಸಬಹುದು. ಲಿಸ್ಟ್ ಆಫ್ ಕೀ ಕಾನ್ಸೆಪ್ಟ್ಸ್ ಫಾರ್ ಸ್ಲೋ ಲರ್ನರ್ಸ್ ಟು ಪಾಸ್ ವಿತ್ ಈಸ್ ಅನ್ನುವಂಥ ಮಾಹಿತಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಈ ಸಂಪನ್ಮೂಲ ಪುಸ್ತಕದ ಒಂದು ಮಾಹಿತಿಯನ್ನು ಗಮನಿಸ್ತಾ ಹೋದಾಗ ಟೇಬಲ್ ಆಫ್ ಕಂಟೆಂಟ್ಸ್ ನೋಡ್ತಾ ಇದ್ದೀವಿ. ನಮ್ಮ 10th ಸ್ಟ್ಯಾಂಡರ್ಡ್ ಸಿಲೆಬಸ್ನ ಒಂದು ನಮ್ಮ ವಿಜ್ಞಾನ ವಿಷಯದ 13 ಅಧ್ಯಾಯಗಳ ಒಂದು ಮಾಹಿತಿಯನ್ನು ಈ ಒಂದು ಸ್ಟಡಿ ಪ್ಯಾಕೇಜ್ ಬುಕ್ಲೆಟನ್ನು ಒಳಗೊಂಡಿದ್ದನ್ನು ನಾವಿಲ್ಲಿ ಗಮನಿಸಬಹುದಾಗ್ತಾ ಇದೆ. ಇನ್ನು ಪ್ರತಿಯೊಂದು ಚಾಪ್ಟರ್ನ ಒಂದು ಮಾಹಿತಿಯನ್ನು ನಾವು ಗಮನಿಸ್ತಾ ಹೋದಾಗ, ಫಾರ್ ಎಕ್ಸಾಂಪಲ್ ಮೊದಲನೇ ಚಾಪ್ಟರ್ ನೋಡ್ತಾ ಇದ್ದೀವಿ, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ಈ ಚಾಪ್ಟರ್ನ ಏನೇನು ಮಾಹಿತಿಯನ್ನು ಇಲ್ಲಿ ಒಳಗೊಂಡಿದೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋದಾಗ ಮೊದಲಿಗೆ ನೋಡ್ಬೋದು, ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಆಮೇಲೆ ಕೆಮಿಕಲ್ ಇಕ್ವೇಷನ್ಸ್ ಕುರಿತು ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಆಮೇಲೆ ವಾಟ್ ಆರ್ ದಿ ರೂಲ್ಸ್ ಫಾರ್ ರೈಟಿಂಗ್ ವರ್ಡ್ ಇಕ್ವೇಷನ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಕುರಿತು ನೋಡ್ತಾ ಇದ್ದೀವಿ. ಆಮೇಲೆ ಹೌ ಟು ಬ್ಯಾಲೆನ್ಸ್ ದಿ ಕೆಮಿಕಲ್ ಇಕ್ವೇಷನ್ಸ್ ಅನ್ನುವಂಥ ಮಾಹಿತಿಯನ್ನು ನಾವಿಲ್ಲಿ ಸ್ಟೆಪ್ಸ್ ಆಫ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್ಸ್ ಅನ್ನುವಂಥ ಮಾಹಿತಿಯನ್ನು ನೋಡ್ಬೋದು. ಅದೇ ರೀತಿ ಈ ಚಾಪ್ಟರ್ನಲ್ಲಿ ಕಂಡುಬರುವಂಥ ಇನ್ನೊಂದಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋದಾಗ ಇಲ್ಲಿ ಫಸ್ಟ್ ನಾವು ನೋಡ್ತಾ ಇದ್ದೀವಿ ಕ್ವಿಕ್ ಚೆಕ್ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಮೀನ್ಸ್ ಇಲ್ಲಿವರೆಗೆ ನಾವು ಏನು ಓದಿದ್ದೀವಿ ಈ ಒಂದು ಚಾಪ್ಟರ್ನ ಈ ಒಂದು ಮಾಹಿತಿಯ ಕುರಿತು, ಇದನ್ನು ನಾವಿಲ್ಲಿ ಸೆಲ್ಫ್ ಚೆಕ್ ಮಾಡ್ಕೊಳ್ಬೋದು. ಅಂದರೆ ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸನ್ನು ಕೊಟ್ಟಿದ್ದಾರೆ, ಆ ಕ್ವಶನ್ಸು ಎಷ್ಟು ಮಾರ್ಕ್ಸ್ಗೆ ಬರಬಹುದು ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ಇಲ್ಲಿ ಒಳಗೊಂಡಿರುವಂಥದ್ದು ಈ ಒಂದು ಬುಕ್ಲೆಟ್ನಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋದಾಗ ನಾವಿಲ್ಲಿ ನೋಡ್ತಾ ಇದ್ದೀವಿ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ನಲ್ಲಿ ನೆಕ್ಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಚಿತ್ರ ಸಮೇತ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀವಿ. ಡಿಕಂಪೋಸಿಷನ್ ರಿಯಾಕ್ಷನ್ ಇರ್ಬೋದು, ಟೈಪ್ಸ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್ ಇರ್ಬೋದು. ಆಮೇಲೆ ವಿ ಕ್ಯಾನ್ ಸಿ ದಿ ಡಯಾಗ್ರಾಮ್ ವಿತ್ ಲೇಬಲ್ಡ್ ಪಾರ್ಟ್ಸ್ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಈ ಮೊದಲನೇ ಚಾಪ್ಟರ್ನಲ್ಲಿ ಒಳಗೊಂಡಿರುವಂಥ ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ ಸ್ಮಾರ್ಟ್ ಟ್ರಿಕ್ ಅನ್ನು ಗಮನಿಸಬಹುದು. ಟು ರಿಮೆಂಬರ್ ದಿ ಗ್ಯಾಸಸ್ ರಿಲೀಸ್ ಡ್ಯೂರಿಂಗ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಒಂದು ಟ್ರಿಕ್ ಅನ್ನು ಕೊಟ್ಟಿದ್ದಾರೆ. ಆ್ಯನೋಡ್ ಮತ್ತು ಕ್ಯಾಥೋಡ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಇಲ್ಲಿ ಓ ಇನ್ ಆ್ಯನೋಡ್ನಲ್ಲಿ ಓ ಇದೆ. ದಿ ಓ ಇನ್ ದಿ ಆ್ಯನೋಡ್ ಇಂಡಿಕೇಟ್ಸ್ ಆಕ್ಸಿಜನ್ ಆ್ಯಂಡ್ ಹೆಚ್ ಇನ್ ದಿ ಕ್ಯಾಥೋಡ್ ಇಂಡಿಕೇಟ್ಸ್ ಹೈಡ್ರೋಜನ್ ಅನ್ನುವಂಥ ಸ್ಮಾರ್ಟ್ ಟ್ರಿಕ್ ಮಾಹಿತಿಯನ್ನು ನಾವಿಲ್ಲಿ ಗಮನಿಸಬಹುದು. ಆಮೇಲೆ ಡಿಡ್ ಯು ನೋ ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಗಮನಿಸ್ತಾ ಇದ್ದೀವಿ. ಕ್ವಿಕ್ ಚೆಕ್ 1.2 ಇಲ್ಲಿ ಗಮನಿಸಬಹುದು. ಹೀಗೆ ಅನೇಕ ಇಂಪಾರ್ಟೆಂಟ್ ಮಾಹಿತಿಯನ್ನು ಈ ಒಂದು ಮೊದಲನೇ ಚಾಪ್ಟರ್ನಲ್ಲಿ ಒಳಗೊಂಡಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ನಾವು ನೋಡ್ತಾ ಇದ್ದೀವಿ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇರ್ಬೋದು, ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್, ಆಮೇಲೆ ರೆಡಾಕ್ಸ್ ರಿಯಾಕ್ಷನ್ ಇರ್ಬೋದು. ಎಲ್ಲವುಗಳನ್ನು ತುಂಬ ಚೆನ್ನಾಗಿ ಈ ಒಂದು ಬುಕ್ಲೆಟ್ನಲ್ಲಿ ಕವರ್ ಮಾಡಿರುವಂಥದ್ದು ನಾವಿಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಎಫೆಕ್ಟ್ಸ್ ಆಫ್ ಆಕ್ಸಿಡೇಷನ್ ರಿಯಾಕ್ಷನ್ ಇನ್ ಎವ್ರಿಡೇ ಲೈಫ್ ಅನ್ನುವಂಥ ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಕ್ವಿಕ್ ಚೆಕ್ ಇರ್ಬೋದು, ಎಲ್ಲವುಗಳನ್ನು ಇಲ್ಲಿ ಒಳಗೊಂಡಿದೆ. ಆಮೇಲೆ ನಾವು ಆಗಲೇ ನೋಡಿರುವಂತೆ ಕ್ವಿಕ್ ಚೆಕ್ನಲ್ಲಿ ಕ್ವಶನ್ಸ್ ಏನು ಕೊಟ್ಟಿದ್ದಾರೆ, ಎಷ್ಟು ಮಾರ್ಕ್ಸಿಗೆ ಅವು ಕ್ವಶನ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ಬೋದು, 1 mark, 2 marks, 3 marks, 4 marks. ಹೀಗೆ ಆಲ್ ದಿ ಟೈಪ್ಸ್ ಆಫ್ ಕ್ವಶನ್ಸ್ ಆರ್ ಆಲ್ಸೋ ಕವರ್ಡ್ ಇಯರ್ ನಾವೆಲ್ಲ ನೋಡ್ಬೋದಾಗ್ತಾ ಇದೆ. ಆಮೇಲೆ
ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಇನ್ ಟೆಕ್ಸ್ಟ್ ಕ್ವಶನ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಆನ್ಸರ್ಸನ್ನು ಈ ಬುಕ್ಲೆಟ್ನಲ್ಲಿ ಒಳಗೊಂಡಿರುವಂಥದ್ದು ನಾವಿಲ್ಲಿ ಗಮನಿಸಬಹುದು. ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಆನ್ಸರ್ ನೋಡ್ಬೋದು ಇಲ್ಲಿ. ವೈ ಶುಡ್ ಅ ಮ್ಯಾಗ್ನೀಷಿಯಂ ರಿಬ್ಬನ್ ಬಿ ಕ್ಲೀನ್ ಬಿಫೋರ್ ಬರ್ನಿಂಗ್ ಇನ್ ಏರ್? ಆನ್ಸರ್ ನೋಡ್ತಾ ಇದ್ದೀವಿ. ಇಟ್ ಶುಡ್ ಬಿ ಕ್ಲೀನ್ಡ್ ಟು ರಿಮೂವ್ ದಿ ಪ್ರೊಟೆಕ್ಟಿವ್ ಲೇಯರ್ ಆಫ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಫ್ರಮ್ ಇಟ್ಸ್ ಸರ್ಫೇಸ್. ಕ್ಲೀನಿಂಗ್ ಅಲೌಸ್ ಮ್ಯಾಗ್ನೀಷಿಯಂ ಟು ರಿಯಾಕ್ಟ್ ವಿತ್ ಆಕ್ಸಿಜನ್ ಆ್ಯಂಡ್ ಬರ್ನ್ ಈಸಿಲಿ. ಹೀಗೆ ತುಂಬ ಚೆನ್ನಾಗಿ ಕ್ವಶನ್ ಆನ್ಸರ್ಸನ್ನು ಕೂಡ ಇಲ್ಲಿ ಇನ್ ಟೆಕ್ಸ್ಟ್ ಕ್ವಶನ್ ಆನ್ಸರ್ಸ್ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ we can see the exercises, questions and answers also here. For example, multiple choice questions ಇರ್ಬೋದು, ಬ್ಯಾಲೆನ್ಸಿಂಗ್ ದಿ ಕೆಮಿಕಲ್ ರಿಯಾಕ್ಷನ್ಸ್ ಇರ್ಬೋದು, ಎಲ್ಲವುಗಳನ್ನ ಇಲ್ಲಿ ಒಳಗೊಂಡಿರುವಂಥದ್ದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. Next, here we can see some differences also, and all the question answers are also covered here. We can see some differences also, and all the question answers are also covered here. Next, ಇನ್ನೊಂದು ಮಾಹಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಇದೇನು ಫಸ್ಟ್ ಚಾಪ್ಟರ್ ನಾವು ನೋಡಿದ್ವಿ. ಈ ಚಾಪ್ಟರ್ನಲ್ಲಿ ಕಳೆದ ವರ್ಷದ ಆ್ಯನ್ಯುವಲ್ ಎಕ್ಸಾಮಿನೇಷನ್ಸ್ನಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಮತ್ತು ಅದಕ್ಕೆ ಆನ್ಸರನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೂಡ ನೋಡ್ಬೋದು. 1 ಮಾರ್ಕ್ ಕ್ವಶನ್ಸ್ ಇದ್ದಾವೆ, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಎಲ್ಲವುಗಳನ್ನು ಈ ಚಾಪ್ಟರ್ನಲ್ಲಿ ಪ್ರೀವಿಯಸ್ ಇಯರ್ನಲ್ಲಿ ಬಂದಿರುವಂಥ ಕ್ವಶನ್ಸ್ ಯಾವಿದಾವೆ ಮತ್ತು ಆನ್ಸರ್ಸನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ದಿಸ್ ಸೆಕ್ಷನ್ ಇನ್ಕ್ಲೂಡ್ಸ್ ಕ್ವಶನ್ಸ್ ಫ್ರಮ್ ಪ್ರೀವಿಯಸ್ ಇಯರ್ ಬೋರ್ಡ್ ಪೇಪರ್ಸ್. ಮಾಡೆಲ್ ಪೇಪರ್ ನೋಡ್ತಾ ಇದ್ದೀವಿ, ಆನ್ಯುವಲ್ ಎಕ್ಸಾಮಿನೇಷನ್ ಇರ್ಬೋದು, ಸಪ್ಲಿಮೆಂಟರಿ ಎಕ್ಸಾಮ್ಸ್ ಇರ್ಬೋದು ಮತ್ತು ದಟ್ ಈಸ್ ಫ್ರಮ್ 2019-20 ಟು 2024-25 ವರೆಗೆ ಕವರ್ ಆಗಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಇದೊಂದು ಚಾಪ್ಟರ್ ನಾವು ಗಮನಿಸಿದಾಗ ಹೀಗೆ ಇಡೀ 13 ಚಾಪ್ಟರ್ಸ್ ಏನಿದಾವೆ ಎಲ್ಲ ಚಾಪ್ಟರ್ಸ್ ಒಂದು ಸಂಪೂರ್ಣ ಮಾಹಿತಿ ಈ ರೀತಿ ಈ ಬುಕ್ಲೆಟ್ನಲ್ಲಿ ಕವರ್ ಆಗಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ನೋಡ್ಬೋದಲ್ಲಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಇದ್ದಾವೆ, ದಟ್ ಈಸ್ ಫಾರ್ 2 ಮಾರ್ಕ್ಸ್. ಆಮೇಲೆ 3 ಮಾರ್ಕ್ಸ್ ಲಾಂಗ್ ಆನ್ಸರ್ ಕ್ವಶನ್ಸ್ ಇದ್ದಾವೆ, ಅದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ಸನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀವಿ. 4 ಮಾರ್ಕ್ಸ್ ಕ್ವಶನ್ಸ್ ಲಾಂಗ್ ಆನ್ಸರ್ ಕ್ವಶನ್ಸ್ ಇದ್ದಾವೆ, ಎಲ್ಲವುಗಳನ್ನು ಇಲ್ಲಿ ಒಳಗೊಂಡಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ನಾವಾಗಲೇ ನೋಡಿರುವಂತೆ ಪಾಸಿಂಗ್ ಪ್ಯಾಕೇಜ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಿ. ಪಾಸಿಂಗ್ ಪ್ಯಾಕೇಜ್ ಮೀನ್ಸ್ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಕೀ ಕಾನ್ಸೆಪ್ಟ್ಸ್ ಟು ಸೆಕ್ಯೂರ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಇನ್ ಆನ್ಯುವಲ್ ಎಕ್ಸಾಮಿನೇಷನ್. ಏನು ಮಾಡಬೇಕಾಗ್ತಾ ಇದೆ? ಮೊದಲಿಗೆ ಡೆಫಿನೇಷನ್ಸನ್ನು ನೋಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಅವರು. ಪ್ರಾಕ್ಟೀಸ್ ಡಿಫೈನಿಂಗ್ ಆಲ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ನೆಕ್ಸ್ಟ್ ಬ್ಯಾಲೆನ್ಸಿಂಗ್, ಲರ್ನ್ ಬ್ಯಾಲೆನ್ಸ್ ಆಲ್ ಟೈಪ್ಸ್ ಆಫ್ ಕೆಮಿಕಲ್ ಇಕ್ವೇಷನ್ಸ್, ಎಸ್ಪೆಷಲಿ ದೋಸ್ ಹೈಲೈಟೆಡ್ ಇನ್ ಬ್ಲೂ ಲೈನ್ಸ್ ಇನ್ ದಿ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಬ್ಯಾಲೆನ್ಸ್ ಮಾಡುವಂಥ ರಿಯಾಕ್ಷನ್ಸ್ ಏನಿದ್ದಾವೆ, ಕೆಮಿಕಲ್ ರಿಯಾಕ್ಷನ್ಸನ್ನು ನೋಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಆಮೇಲೆ ಟ್ರಾನ್ಸ್ಲೇಷನ್ ಇದೆ. ಸ್ಪೆಷಲ್ ಅಟೆನ್ಷನ್ ಯಾವ ಕಡೆ ಕೊಟ್ಟಿರುವಂಥದ್ದು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಮತ್ತು ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ಸ್ ಬಗ್ಗೆ ಹೆಚ್ಚು ಅಟೆನ್ಷನ್ ಕೊಡುವಂಥದ್ದು ಮಾಹಿತಿಯನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಆಮೇಲೆ ರ್ಯಾನ್ಸಿಡಿಟಿ, ಇಟ್ಸ್ ಡೆಫಿನೇಷನ್ ಆ್ಯಂಡ್ ಪ್ರಿವೆನ್ಷನ್ ಮೆಥಡ್ಸನ್ನು ನೋಡ್ಲಿಕ್ಕೆ ಹೇಳಿದ್ದಾರೆ. ಹೀಗೆ ಪಾಸಿಂಗ್ ಪ್ಯಾಕೇಜ್ ರೀತಿಯ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಹೀಗೆ ಒಂದು ಚಾಪ್ಟರ್ನ ಕುರಿತು ಮಾಹಿತಿಯನ್ನು ನೋಡಿದ್ವಿ. ಹೀಗೆ ಟೋಟಲ್ 13 ಚಾಪ್ಟರ್ಸ್ ಏನಿದಾವೆ ಎಲ್ಲ ಚಾಪ್ಟರ್ಗಳ ಮಾಹಿತಿಯನ್ನು ಸಂಪೂರ್ಣವಾದಂಥ ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟು ಸ್ಮಾರ್ಟ್ ಟ್ರಿಕ್ಗಳನ್ನು ಒಳಗೊಂಡಿರುವಂಥ ರೀತಿಯಲ್ಲಿ ಇರ್ಬೋದು, ಡಯಾಗ್ರಾಮ್ಸನ್ನು ಒಳಗೊಂಡಿರುವಂಥ ರೀತಿಯಲ್ಲಿ ಇರ್ಬೋದು, ಆಮೇಲೆ ಕ್ವಿಕ್ ಚೆಕ್ ಇದ್ದಾವೆ, ಡಯಾಗ್ರಾಮ್ಸ್ ಇದ್ದಾವೆ, ಎಲ್ಲವುಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಟೋಟಲಿ ವಿ ಕ್ಯಾನ್ ಸೇ ದಿಸ್ ದ book is prepared very nicely and it can be very useful for students for the examination. ನೋಡ್ತಾ ಇದ್ದೀರಿ ಕ್ವಿಕ್ ಚೆಕ್ ಇದಾವೆ, ಸ್ಮಾರ್ಟ್ ಟ್ರಿಕ್ ಇದೆ. ಇಲ್ಲೊಂದು ಸ್ಮಾರ್ಟ್ ಟ್ರಿಕ್ ನೋಡ್ತಾ ಇದ್ದೀರಿ. ಟು ರಿಮೆಂಬರ್ pH ರೇಂಜ್ ಆಫ್ acidic and basic substances. AB7 ಮತ್ತು BA7 ಅಂತ ಕೊಟ್ಟಿದ್ದಾರೆ. ಏನಿದೆ AB7 ಮತ್ತು BA7 ನೋಡ್ತಾ ಇದ್ದೀರಿ, ಬ್ರೇಕ್ ಡೌನ್ ಕೊಟ್ಟಿದ್ದಾರೆ. AB7 ಮೀನ್ಸ್ ಆಸಿಡ್ ಬಿಲೋ 7. ಇಲ್ಲಿ ನೋಡ್ತಾ ಇದ್ದೀರಿ 0 to 14 ವರೆಗೆ ನಮ್ಮ pH ರೇಂಜ್ ಏನು ನೋಡ್ತಾ ಇದ್ದೀರಿ, ಇಲ್ಲಿ ಬಿಲೋ 7 ಇದ್ದಾಗ ಆಸಿಡಿಕ್ ಆಗಿರ್ತಾ ಇದ್ದಾವೆ, ದಟ್ ಈಸ್ AB7 ಅಂತ ಒಂದು ಟ್ರಿಕ್ ನೋಡ್ತಾ ಇದ್ದೀರಿ. ಆಮೇಲೆ 7 ಇದ್ದಾಗ ನ್ಯೂಟ್ರಲ್ ಆಗಿರ್ತಾ ಇದೆ. ಆಮೇಲೆ BA7 ನೋಡ್ತಾ ಇದ್ದೀರಿ, BA7 ಮೀನ್ಸ್ ಬೇಸ್ ಅಬೋವ್ 7, ಅಂದರೆ 7ರ ನಂತರ 7 to 14 ಇದೆಲ್ಲ ಬೇಸಿಸ್ ಇರುವಂಥದ್ದು, ಬೇಸಿಕ್ ನೇಚರ್ ಇರುವಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಜಸ್ಟ್ ಇಟ್ ಈಸ್ ಫಾರ್ ಅನ್ ರಿಮೆಂಬರಿಂಗ್ ಟ್ರಿಕ್, ಸ್ಮಾರ್ಟ್ ಟ್ರಿಕ್ ಅನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಹೀಗೆ ಎಕ್ಸ್ಪ್ಲನೇಷನ್ ಕೂಡ ತುಂಬ ಚೆನ್ನಾಗಿ ಎಲ್ಲ ಕಾನ್ಸೆಪ್ಟ್ಸನ್ನು ಒಳಗೊಂಡಿರುವಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಿ.
ಇಲ್ಲಿ ಕೆಲವೊಂದಿಷ್ಟು ಸಾಲ್ಟ್ಸ್ ಕುರಿತು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನೋಡ್ಬೋದು. ಅವುಗಳನ್ನು ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಿದ್ದಾರೆ, ಎಲ್ಲವುಗಳನ್ನು ಇಲ್ಲಿ ನೋಡ್ಬೋದಾಗ್ತಾ ಇದೆ. ನೆಕ್ಸ್ಟ್ ಕಾಮನ್ ಸಾಲ್ಟ್ ಇರ್ಬೋದು, ರಾಕ್ ಸಾಲ್ಟ್ ಇರ್ಬೋದು, ಸೋಡಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಬ್ಲೀಚಿಂಗ್ ಪೌಡರ್ ಇರ್ಬೋದು, ಇವೆಲ್ಲವೂ ಕೂಡ ಕೆಮಿಕಲ್ಸ್ ಫ್ರಮ್ ಕಾಮನ್ ಸಾಲ್ಟ್. ಕಾಮನ್ ಸಾಲ್ಟ್ನಿಂದ ನಾವು ಇವೆಲ್ಲವುಗಳನ್ನು ಪಡೆದಿದ್ದು ಮತ್ತು ಅವುಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿರುವಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಬ್ಲೀಚಿಂಗ್ ಪೌಡರ್ ಇದೆ, ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್, ಎವ್ರಿಥಿಂಗ್ ಹ್ಯಾಸ್ ಬಿನ್ ಕವರ್ಡ್ ವೆರಿ ನೈಸ್ಲಿ ಇನ್ ದಿಸ್ ಬುಕ್. ಇಲ್ಲಿ ಕೂಡ ಒಂದು ಸ್ಮಾರ್ಟ್ ಟ್ರಿಕ್ ಅನ್ನು ಇಲ್ಲಿ ನೋಡ್ಬೋದಾಗ್ತಾ ಇದೆ. ಹೀಗೆ ಎಲ್ಲ ಚಾಪ್ಟರ್ಸನ್ನು ಇಲ್ಲಿ ಒಳಗೊಂಡಿರುವಂಥದ್ದು ನೋಡ್ತಾ ಇದ್ದೀರಿ. ಇನ್ ಟೆಕ್ಸ್ಟ್ ಕ್ವಶನ್ ಆನ್ಸರ್ಸು, ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸು, ಆಮೇಲೆ ಈ ಚಾಪ್ಟರ್ದು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನಾವಿಲ್ಲಿ ನೋಡ್ಬೋದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 1 ಮಾರ್ಕ್ ಕ್ವಶನ್ಸ್, 2, 3, 4 ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ ಕೂಡ ಎಲ್ಲ ಚಾಪ್ಟರ್ಗಳಲ್ಲಿ ಕವರ್ ಆಗಿರುವಂಥದ್ದು ನೀವಿಲ್ಲಿ ನೋಡ್ಬೋದು. ಇವೆಲ್ಲವುಗಳು 4 ಮಾರ್ಕ್ಸ್ ಇಲ್ಲಿ ನೋಡ್ತಾ ಇದ್ದೀರಿ. ಪಾಸಿಂಗ್ ಪ್ಯಾಕೇಜ್ ಕೂಡ ಇಲ್ಲಿ ಗಮನಿಸ್ಬೋದು. ನೆಕ್ಸ್ಟು ಲೈಫ್ ಪ್ರೊಸೆಸಸ್. ಹೀಗೆ ಆಲ್ ದಿ ಚಾಪ್ಟರ್ಸ್ ಆರ್ ಕವರ್ಡ್ ವೆರಿ ನೈಸ್ಲಿ ಇನ್ಕ್ಲೂಡಿಂಗ್ ದಿ ಡಯಾಗ್ರಾಮ್ಸ್. ಇಲ್ಲೊಂದು ಡಯಾಗ್ರಾಮ್ ನೋಡ್ತಾ ಇದ್ದೀವಿ, ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಆಮೇಲೆ ಪಾರ್ಟ್ಸ್ ಕೂಡ ನಾವಿಲ್ಲಿ ಗಮನಿಸ್ಬೋದಾಗ್ತಾ ಇದೆ. ನೆಕ್ಸ್ಟ್ ಇನ್ಹಲೇಷನ್ ಆ್ಯಂಡ್ ಎಕ್ಸಾಲೇಷನ್ ಕೂಡ ಇಲ್ಲಿ ವಿತ್ ಡಯಾಗ್ರಾಮನ್ನು ಕೊಟ್ಟಿರೋಂಥದ್ದು ನೋಡ್ತಾ ಇದ್ದೀರಿ. ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಹಾರ್ಟು, ಡಬಲ್ ಸರ್ಕ್ಯುಲೇಷನ್ ಕೂಡ ನಾವಿಲ್ಲಿ ಗಮನಿಸ್ಬೋದು. ಆಮೇಲೆ ಮೆಕ್ಯಾನಿಸಮ್ ಆಫ್ ಸರ್ಕ್ಯುಲೇಷನ್ ಕೊಟ್ಟಿದ್ದಾರೆ. ಎವ್ರಿಥಿಂಗ್ ಹ್ಯಾಸ್ ಬಿನ್ ಕವರ್ಡ್ ವೆರಿ ನೈಸ್ಲಿ ಇನ್ ದಿಸ್ ಬುಕ್. ನಾವಿಲ್ಲಿ ನೋಡ್ಬೋದು ಆರ್ಟ್ರೀಸ್ ಆ್ಯಂಡ್ ವೇನ್ಸ್ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಬ್ಲಡ್ ವೆಸಲ್ಸು, ಕ್ವಿಕ್ ಚೆಕ್ ಇದೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಇನ್ xylem ಆ್ಯಂಡ್ ಫ್ಲೋಯಮ್, ಎವ್ರಿಥಿಂಗ್ ಈಸ್ ಗಿವನ್ ಹಿಯರ್. ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಆನ್ಸರ್ಸ್. ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಕಳೆದ ವರ್ಷಗಳಲ್ಲಿ ಈ ಚಾಪ್ಟರ್ನಲ್ಲಿ ಯಾವ್ಯಾವ ರೀತಿಯ ಒಂದು ಪ್ರಶ್ನೆಗಳು ಬಂದಿದ್ದಾವೆ ಎಲ್ಲವುಗಳನ್ನು ಇಲ್ಲಿ ಕವರ್ ಮಾಡಿರುವಂಥದ್ದು ನೀವಿಲ್ಲಿ ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್ ನೋಡ್ಬೋದು. ನೆಕ್ಸ್ಟ್ ಆಮೇಲೆ ಇಲ್ಲಿ ನಾವು ಫಿಸಿಕ್ಸ್ನ ಒಂದು ಚಾಪ್ಟರ್ ನೋಡ್ತಾ ಇದ್ದೀವಿ, ಎಲೆಕ್ಟ್ರಿಸಿಟಿ ಚಾಪ್ಟರ್. ಇದರಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿರುವಂಥದ್ದು ನೋಡ್ತಾ ಇದ್ದೀರಿ, ಇನ್ಕ್ಲೂಡಿಂಗ್ ಆಲ್ ದಿ ಡಯಾಗ್ರಾಮ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸರ್ಕ್ಯೂಟ್ ಸಿಂಬಾಲ್ಸ್ ನೋಡ್ತಾ ಇದ್ದೀರಿ. ಕ್ವಿಕ್ ಚೆಕ್ ಇದೆ, ಇಲ್ಲಿ ಕೂಡ ಸ್ಮಾರ್ಟ್ ಟ್ರಿಕ್ ನೋಡ್ಬೋದು. ರೆಜಿಸ್ಟರ್ಸ್ ಇನ್ ಸೀರೀಸ್, ರೆಜಿಸ್ಟರ್ಸ್ ಇನ್ ಪ್ಯಾರಲಲ್. ಆಮೇಲೆ ಇನ್ ಟೆಕ್ಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್, ಪ್ರಾಬ್ಲಮ್ಸನ್ನು ಕೂಡ ಇಲ್ಲಿ ಸಾಲ್ವ್ ಮಾಡಿರುವಂಥದ್ದು ನೋಡ್ತಾ ಇದ್ದೀರಿ. ತುಂಬ ಚೆನ್ನಾಗಿ ಮಾಹಿತಿಯನ್ನು ಈ ರಿಸೋರ್ಸ್ ಬುಕ್ ಒಳಗೊಂಡಿರುವಂಥದ್ದು ನೋಡ್ತಾ ಇದ್ದೀರಿ. ಸ್ಟಡಿ ಪ್ಯಾಕೇಜ್ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡ್ಬೋದು ಲಾಂಗ್ ಕ್ವಶನ್ಸ್, 5 ಮಾರ್ಕ್ ಕ್ವಶನ್ ಇದೆ ಇಲ್ಲಿ, ಅವುಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಕೂಡ ಇಲ್ಲಿ ಸಾಲ್ವ್ ಮಾಡಿರುವಂಥದ್ದು ನೀವಿಲ್ಲಿ ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಚಾಪ್ಟರ್ ನೋಡ್ತಾ ಇದ್ದೀರಿ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. We can see the explanation and all the information covered here. Next metals and non-metals chapter ಸಂಬಂಧಪಟ್ಟಂತ ಟೋಟಲ್ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು. ವಿತ್ ಡಯಾಗ್ರಾಮ್ಸ್ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ ಟೆಕ್ಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್, ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್, ಡಿಫ್ರೆನ್ಸಸ್ ಇರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರ್ಬೋದು, ಎವ್ರಿಥಿಂಗ್ ಈಸ್ ಹಿಯರ್. ಆಮೇಲೆ ವಿ ಕ್ಯಾನ್ ಸಿ ದಿ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಮೀಥೇನ್, ಬಾಂಡ್ ಸ್ಟ್ರಕ್ಚರ್ ಆಫ್ ಮೀಥೇನ್ ನಾವು ನೋಡ್ತಾ ಇದ್ವಿ. ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ ಚಾಪ್ಟರ್ ನಾವಿಲ್ಲಿ ಗಮನಿಸಿದಾಗ ಅಯೋನಿಕ್ ಕಂಪೌಂಡ್ಸ್ ಆ್ಯಂಡ್ ಕೋವಲೆಂಟ್ ಕಂಪೌಂಡ್ಸ್ನ ಒಂದು ಡಿಫ್ರೆನ್ಸಸ್ಸನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸ್ಟ್ರಕ್ಚರ್ ಆಫ್ ಈಥೇನ್, ಸ್ಟ್ರಕ್ಚರ್ ಆಫ್ ಪ್ರೋಪೇನ್, ಸ್ಟ್ರಕ್ಚರ್ ಆಫ್ ಈಥೀನ್, ಸ್ಟ್ರಕ್ಚರ್ ಆಫ್ ಈಥೈನ್ ಎಲ್ಲವುಗಳನ್ನು ನಾವಿಲ್ಲಿ ಗಮನಿಸ್ಬೋದಾಗ್ತಾ ಇದೆ. ಎಲ್ಲ ಕಾನ್ಸೆಪ್ಟ್ಸನ್ನು ಇಲ್ಲಿ ಒಳಗೊಂಡಿರುವಂಥದ್ದು ನಾವಿಲ್ಲಿ ನೋಡ್ಬೋದು. ಇನ್ ಟೆಕ್ಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಪ್ರೀವಿಯಸ್ ಇಯರ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೋಡ್ಬೋದು. ಒಟ್ಟಾರೆಯಾಗಿ ಈ ರಿಸೋರ್ಸ್ ಬುಕ್ಕು ತುಂಬ ಚೆನ್ನಾಗಿ ಮೂಡಿ ಬಂದಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಬಯಾಲಜಿದ ಒಂದು ಚಾಪ್ಟರ್ ಗಮನಿಸಿದಾಗ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ನ ಒಂದು ಚಾಪ್ಟರ್ನ ಒಂದು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಗಮನಿಸ್ತಾ ಹೋಗ್ಬೋದು.
ಡಯಾಗ್ರಾಮ್ಸ್ ಕೂಡ ತುಂಬ ನೀಟಾಗಿ ವಿತ್ ಲೇಬಲ್ಡ್ ಪಾರ್ಟ್ಸನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಪಾಲಿನೇಷನ್ ವಿತ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಪಾರ್ಟ್ಸ್ ಆಫ್ ಅ ಫ್ಲವರ್ ಇರ್ಬೋದು, ಕ್ರಾಸ್ ಪಾಲಿನೇಷನ್ ಎಲ್ಲವುಗಳನ್ನು ನಾವಿಲ್ಲಿ ಗಮನಿಸಬಹುದು. ಎಲ್ಲವುಗಳನ್ನು ಕವರ್ ಆಗಿದ್ದು ನಾವಿಲ್ಲಿ ಗಮನಿಸಬಹುದು. ಹೆರಿಡಿಟಿ ಚಾಪ್ಟರ್ ನೋಡ್ತಾ ಇದ್ದೀವಿ. ಯಾವ ರೀತಿ ಪಾಯಿಂಟ್ಸ್ ಕವರ್ ಮಾಡಿದ್ದಾರೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಸ್ಮಾರ್ಟ್ ಟ್ರಿಕ್ಸ್ ಹ್ಯಾವ್ ಬೀನ್ ಗಿವನ್ ಫಾರ್ ಆಲ್ ದಿ ಚಾಪ್ಟರ್ಸ್ so that students can remember the points very easily. Next ಒಂದು ಫಿಸಿಕ್ಸ್ನ ಚಾಪ್ಟರ್ ನೋಡ್ತಾ ಇದ್ದೀವಿ. ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಇನ್ಕ್ಲೂಡಿಂಗ್ ರೇ ಡಯಾಗ್ರಾಮ್ಸ್ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ನೋಡ್ಬೋದು ಇಲ್ಲಿ ಇಮೇಜ್ ಫಾರ್ಮೇಷನ್ ಬೈ ಲೆನ್ಸಸ್ ಕೊಟ್ಟಿದ್ದಾರೆ. ಆಲ್ ದಿ ಇಮೇಜಸ್ ಕೊಟ್ಟಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಕ್ವಶನ್ ಆ್ಯಂಡ್ ಆನ್ಸರ್ಸ್ ತುಂಬ ಚೆನ್ನಾಗಿ ಮೂಡಿ ಬಂದಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಪ್ರಾಬ್ಲಮ್ಸ್ ಇರ್ಬೋದು, ಡಯಾಗ್ರಾಮ್ಸ್ ಇರ್ಬೋದು, ಟೋಟಲಾಗಿ ಎಲ್ಲ ರೀತಿ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ಒಂದು ಸ್ಕೋರ್ ಬೂಸ್ಟರ್ ಸ್ಟಡಿ ಪ್ಯಾಕೇಜ್ ಫಾರ್ SSLC ಸೈನ್ಸ್ ಒಳಗೊಂಡಿರುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಒಂದು ಪುಸ್ತಕವು ಸ್ಟಡಿ ಪ್ಯಾಕೇಜ್ ಅಥವಾ ಈ ಒಂದು ರಿಸೋರ್ಸ್ ಬುಕ್ಕು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂಥ ರೀತಿಯ ಒಂದು ಪುಸ್ತಕ ಆಗಬಹುದು ಅನ್ನುವಂಥ ಒಂದು ಮಾಹಿತಿಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಎನ್ವಿರಾನ್ಮೆಂಟ್ ಚಾಪ್ಟರ್ ಒಂದು ಮಾಹಿತಿ ನೋಡ್ತಾ ಇದ್ದೀವಿ. ಹೀಗೆ ಒಳ್ಳೆ ರೀತಿಯಲ್ಲಿ ಮಾಹಿತಿಯನ್ನು ನಾವು ಈ ಒಂದು ಸ್ಕೋರ್ ಬೂಸ್ಟರ್ ಸ್ಟಡಿ ಪ್ಯಾಕೇಜ್ ಒಳಗೊಂಡಿರುವಂಥ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಧನ್ಯವಾದಗಳು.